ಅಂದ್ರೆ ಇಲ್ಲಿ ನಾವು ಏನ್ ಹೇಳ್ತೀವಿ ಅಂತ ಹೇಳಿದ್ರೆ ಡಬಲ್ ಫರ್ಟಿಲೈಸೇಷನ್. ಡಬಲ್ ಫರ್ಟಿಲೈಸೇಷನ್. ವಾಟ್ ಈಸ್ ದಿಸ್ ಡಬಲ್ ಫರ್ಟಿಲೈಸೇಷನ್? ಡಬಲ್ ಫರ್ಟಿಲೈಸೇಷನ್ ಏನಂತ ಹೇಳಿದ್ರೆ ನೋಡ್ರಿ, ನಮ್ದು ಒಂದು ಏನು ಎಂಬ್ರಿಯೋ ಸ್ಯಾಕ್ ಇರ್ತೈತಿ. ಆ ಎಂಬ್ರಿಯೋ ಸ್ಯಾಕಿಗೆ ಏನಾಗ್ತಾವ ಅಂದ್ರೆ ಮೇಲ್ ಏನೋ ಪೋಲನ್ ಜರ್ಮಿನೇಷನ್ ಆಗ್ತೈತಿ. ಪೋಲನ್ ಜರ್ಮಿನೇಷನ್ ಆಗುವಾಗ ಏನಾಗ್ತೈತಿ, ಅಲ್ಲಿ ಪೋಲನ್ ಟ್ಯೂಬ್ ಡೆವಲಪ್ ಆಗ್ತೈತಿ. ಆ ಪೋಲನ್ ಟ್ಯೂಬ್ ಒಳಗೆ ಏನಿರ್ತಾವ, 2 ಮೇಲ್ ಗ್ಯಾಮಿಟ್ಸ್ ಇರ್ತಾವು. ಆ ಮೇಲ್ ಗ್ಯಾಮಿಟ್ಸ್ ಏನ್ ಮಾಡ್ತಾವಂತ ನಾ ಇಲ್ಲಿ ನಿಮ್ಗೆ ಹೇಳಿದ್ರೆ ಅರ್ಥ ಆಗಲ್ಲ, ಇಲ್ಲಿ ಡೈಗ್ರಾಮ್ ಹಾಕಿ ನಾ ತೋರಿಸ್ತೀನಿ ನಿಮ್ಗೆ. ನೋಡ್ರಿ, ಮೊನ್ನೆ ನಾನು ಹಿಂಗ ಒಂದು ಏನ್ ತೋರಿಸಿದ್ದೆ ಅಂದ್ರೆ ನಮ್ದು ಎಂಬ್ರಿಯೋ ಸ್ಯಾಕ್ ಇರ್ತೈತಿ, ಹೌದಾ? ಒಳಗಡೆ ಏನಿದು, ಇದು ಎಂಬ್ರಿಯೋ ಸ್ಯಾಕ್, ಹೌದಾ? ನಮ್ದು ಔಟರ್ ಕವರಿಂಗ್, ಇದು ಏನು ಇನ್ನರ್ ಕವರಿಂಗ್. ಔಟರ್ ಕವರಿಂಗ್ ಆಯ್ತು, ಇನ್ನರ್ ಕವರಿಂಗ್ ಆಯ್ತು. ಇಲ್ಲಿ ಹೈಲಮ್ ಥುರಿನ ಅಟ್ಯಾಚ್ ಆಗಿರ್ತೈತಿ ಅಂತ ನಾನು ಮೊದಲು ಹೇಳಿದ್ದೆ. ಇದು ಯಾವ ಎಂಡ್ ಅಂತ ಹೇಳಿದ್ರೆ, ಇದು ಯಾವ ಎಂಡ್? ಇದು ಯಾವ ಎಂಡ್? ಇದು ಮೈಕ್ರೋ ಚಲಾಜಲ್ ಎಂಡ್. ಇದು ಚಲಾಜಲ್ ಎಂಡ್. ಇದು ಯಾವ ಎಂಡ್ ಅಂದ್ರೆ ಇದು ಮೈಕ್ರೋಪೈಲಾರ್ ಎಂಡ್. ಈಗ ಏನಾಗ್ತೈತಿ, ಪ್ರೋಸೆಸ್ ಆಫ್ ಪಾಲಿನೇಷನ್ ಆಗ್ತೈತಿ. ಪಾಲಿನೇಷನ್ ಅಂದ್ರೆ ಏನು? ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್ ಫ್ರಮ್ ಎಂಥರ್ಸ್ ಟು ದ ಟಿಪ್ ಆಫ್ ದ ಸ್ಟಿಗ್ಮಾ ಅಂತ ಹೇಳ್ತೀವಿ. ಈಗ ಏನಾಗ್ತೈತಿ, ಆ ಸ್ಟಿಗ್ಮಾ ಮೇಲೆ ನಮ್ಮ ಪೋಲನ್ ಗ್ರೇನ್ಸ್ ಬಿದ್ದ ಬಳಕ ಏನಾಗ್ತೈತಿ ಅಂದ್ರೆ ಪೋಲನ್ ಟ್ಯೂಬ್ ಡೆವಲಪ್ ಆಗ್ತೈತಿ. ಆ ಪೋಲನ್ ಟ್ಯೂಬ್ ಒಳಗೆ ಏನಿರ್ತಾವ, 2 ಏನಿರ್ತಾವ ಮೇಲ್ ಗ್ಯಾಮಿಟ್ಸ್ ಇರ್ತಾವ. ಆ ಮೇಲ್ ಗ್ಯಾಮಿಟ್ಸ್ ಏನ್ ಮಾಡ್ತಾವ ಅಂದ್ರೆ ಪೋಲನ್ ಜರ್ಮಿನೇಷನ್ ಆಗಿದ್ದು ಏನು ಮೇಲ್ ಗ್ಯಾಮಿಟ್ಸ್ ಎಲ್ಲಿ ಎದುರಾಗಿ ಬರ್ತಿರ್ತಾವ ಅಂದ್ರೆ ಪೋಲನ್ ಟ್ಯೂಬ್ಸ್ ನಾಗ ಬರ್ತಿರ್ತಾವ. ಇಲ್ಲಿ ಪೋಲನ್ ಟ್ಯೂಬ್ಸ್ ನಾಗ ಬಂದ್ ಏನಾಗ್ತಾವ ಅಂದ್ರೆ ಏನು 2 ನಮ್ದು ಮೇಲ್ ಗ್ಯಾಮಿಟ್ಸ್ ಅಂತ ಹೇಳ್ತೀವಿ. ಒಂದು ಮೇಲ್ ಗ್ಯಾಮಿಟ್ ಏನ ಆಗ್ತೈತಿ ಅಂತ ಹೇಳಿದ್ರೆ, ಈ ಒಂದು ಮೇಲ್ ಗ್ಯಾಮಿಟ್ ಏನಾಗ್ತೈತಿ, ಇಲ್ಲಿ ಎಗ್ ಇರ್ತೈತಲ್ಲ, ಈ ಎಗ್ ಜೊತೆ ಫ್ಯೂಸ್ ಆಗ್ತೈತಿ. ಫ್ಯೂಸ್ ಆಗೋದಕ್ಕೆ ಏನಂತೀವಿ, 1 ಮೇಲ್ ಗ್ಯಾಮಿಟ್ ಅಂಡ್ 1 egg cell fuse and it is called syngamy. Syngamy ಅಂದ್ರೆ ಏನು? It is a process in which male gamete fuses with the egg cell. ಇದಕ್ಕೆ ಏನಂತೀವಿ ನಾವು ಸಿಂಗ್ಯಾಮಿ ಅಂತ ಹೇಳ್ತೀವಿ. ಈಗ ಏನಾಯ್ತು, ಒಂದು ಮೇಲ್ ಗ್ಯಾಮಿಟ್ ಎಗ್ ಸೆಲ್ ಜೊತೆ ಏನಾಯ್ತು, ಫ್ಯೂಸ್ ಆಯ್ತು. ಅದಕ್ಕೆ ಏನಂತೀವಿ ನಾವು ಸಿಂಗ್ಯಾಮಿ ಅಂತ ಕರಿತೀವಿ. ಇನ್ನೊಂದು ಏನು ನಮಗ ಗ್ಯಾಮಿಟ್ ಉಳಿದಿತ್ತಲ್ಲ, ಈ ಗ್ಯಾಮಿಟ್ ಏನಾಗ್ತೈತಿ ಅಂತ ಹೇಳಿದ್ರೆ, ಇಲ್ಲಿ ಸೆಂಟ್ರಲ್ ಸೆಲ್ ಅದಾವಲ್ಲ, ಇವಕ್ಕೆ ಏನಂತೀವಿ ನಾವು ಪೋಲಾರ್ ಸೆಲ್ ಅಂತ ಹೇಳ್ತೀವಿ. ಈ ಪೋಲಾರ್ ಸೆಲ್ ಬಂದ್ ಏನಾಗ್ತೈತಪ್ಪ ಅಂದ್ರೆ ಫ್ಯೂಸ್ ಆಗ್ತೈತಿ. ಇದಕ್ಕೆ ಏನಂತೀವಿ, ಇನ್ನೊಂದು
ಇದಕ್ಕ ಟ್ರಿಪಲ್ ಫ್ಯೂಷನ್. ಇದು ಇಲ್ಲಿ 2 ಫ್ಯೂಷನ್ ಆಗಿರ್ತೈತಿ, ಇಲ್ಲಿ ಟ್ರಿಪಲ್ ಫ್ಯೂಷನ್ ಆಗಿರ್ತೈತಿ. ಅದಕ್ಕೆ ಇದಕ್ಕೆ ಏನಂತೀವಿ ನಾವು? ಟ್ರಿಪಲ್ ಫ್ಯೂಷನ್. ಇವಾಗ ಹೇಳ್ರಿ ನೀವು, ಇಲ್ಲಿ ಒಂದು ಫ್ಯೂಷನ್ ಆತು, ಇಲ್ಲಿ ಒಂದು ಫ್ಯೂಷನ್ ಆತು. ಈ ಫ್ಯೂಷನ್ ಅಂದ್ರೆ ಏನು? ಅದೇ ಫರ್ಟಿಲೈಸೇಷನ್. ಫರ್ಟಿಲೈಸೇಷನ್ ಅಂದ್ರೆ ಏನು? ಒಂದು ಮೇಲ್ ಗ್ಯಾಮಿಟ್ ಮತ್ತು ಫಿಮೇಲ್ ಗ್ಯಾಮಿಟ್ ಏನು ಎರಡು ಸೇರ್ಕೋತಾವ್, ಅದಕ್ಕ ಫರ್ಟಿಲೈಸೇಷನ್ ಅಂತ ಕರಿತೀವಿ. ಇಲ್ಲಿ ಒಂದು ಫರ್ಟಿಲೈಸೇಷನ್ ಆಗೈತಿ, ಇಲ್ಲಿ ಒಂದು ಫರ್ಟಿಲೈಸೇಷನ್ ಆಗೈತಿ. ಅದಕ್ಕೆ ಏನಂತೀವಿ ಅಂದ್ರೆ ಅದು ಡಬಲ್ ಫರ್ಟಿಲೈಸೇಷನ್ ಅಂತ ಕರಿತೀವಿ. ಡಬಲ್ ಫರ್ಟಿಲೈಸೇಷನ್ದು ಏನು ನಾವು ಡೆಫಿನಿಷನ್ ಏನಂತ ಬರಿಬಹುದು ಅಂದ್ರೆ, ನೋಡ್ರಿ ಏನಂತ ಡೆಫಿನಿಷನ್ ಬರಿಬಹುದು ಅಂದ್ರೆ, ಇಟ್ ಈಸ್ a process in which one male gamete fuses with the egg cell, and another male gamete fuses with the polar cell and results in the double fertilization. ಫರ್ಟಿಲೈಸೇಷನ್ ಅಂತ ಹೇಳ್ತೀವಿ. ಇದು ಒಂದು ಟರ್ಮಿನಾಲಜಿ ಆಯ್ತು. ಇನ್ನೊಂದು ಏನ್ ಹೇಳಿದೆ ನಾನು? ಟ್ರಿಪಲ್ ಫ್ಯೂಷನ್ ಅಂತ ಹೇಳಿದೆ. ಟ್ರಿಪಲ್ ಫ್ಯೂಷನ್ ಅಂದ್ರೆ ನಾನು ನಿಮಗೆ ತೋರಿಸಿದ್ದೆ. ಏನಂತ ಅಂದ್ರೆ, ಸೆಂಟರ್ನಾಗ ಎಂಬ್ರಿಯೋ ಸ್ಯಾಕ್ದು ಸೆಂಟರ್ನಾಗ ಏನಿರ್ತೈತಿ? 2 ಪೋಲಾರ್ ಸೆಲ್ಸ್ ಇರ್ತಾವ. ಆ 2 ಪೋಲಾರ್ ಸೆಲ್ ಒಳಗ ಒಂದು ಒಂದು ಮೇಲ್ ಗ್ಯಾಮಿಟ್ ಏನಾಗಿರ್ತೈತಿ? ಎಕ್ಸ್ ಸೆಲ್ ಜೊತೆ ಫ್ಯೂಸ್ ಆಗಿರ್ತೈತಿ. ಇನ್ನೊಂದು ಮೇಲ್ ಗ್ಯಾಮಿಟ್ ಬಂದು ಆ ಪೋಲಾರ್ ಸೆಲ್ ಜೊತೆ ಏನಾಗ್ತೈತಿ? ಫ್ಯೂಸ್ ಆಗ್ತೈತಿಲ್ಲ, ಅದಕ್ಕೆ ಏನಂತೀವಿ ನಾವು? ಟ್ರಿಪಲ್ ಫ್ಯೂಷನ್ ಅಂತ ಹೇಳ್ತೀವಿ. ಆ ಪೋಲಾರ್ ಸೆಲ್ ಒಳಗ ಏನಿರ್ತಾವ? 2 ನ್ಯೂಕ್ಲಿಯಾ ಇರ್ತಾವ. 2+ ಇದ್ರಾಗ ಏನು ಮೇಲ್ ಗ್ಯಾಮಿಟ್ ಒಳಗ ಒಂದು ನ್ಯೂಕ್ಲಿಯಸ್ ಇರ್ತೈತಿ. ಇವು ಮೂರು ಏನಾಗ್ತಾವ? ಏನು ಫ್ಯೂಸ್ ಆಗ್ತಾವಲ್ಲ, ಅದಕ್ಕೆ ಏನಂತೀವಿ ನಾವು? ಟ್ರಿಪಲ್ ಫ್ಯೂಷನ್ ಅಂತ ಕರಿತೀವಿ. ಟ್ರಿಪಲ್ ಫ್ಯೂಷನ್. It is the fusion of one male gamete and two nuclei of the polar cell results in formation of PEN ಅಂತ ಹೇಳ್ತೀವಿ. ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಅಂತ ಹೇಳ್ತೀವಿ. ಡಬಲ್ ಫರ್ಟಿಲೈಸೇಷನ್ ಆಯ್ತು, ಟ್ರಿಪಲ್ ಫ್ಯೂಷನ್ ಆಯ್ತು. ನೆಕ್ಸ್ಟ್ ಇಂಪಾರ್ಟೆಂಟ್ ಟರ್ಮಿನಾಲಜಿ ಇದ್ರಾಗ ಏನೈತಿಪ್ಪ ಅಂತ ಹೇಳಿದ್ರೆ, ಮೂರನೇದು ಏನಂದ್ರೆ ಅದು ಅಟೋಗ್ಯಾಮಿ ಅಂತ ಹೇಳ್ತೀವಿ. ಏನಪ್ಪ ಈ ಅಟೋಗ್ಯಾಮಿ ಅಂದ್ರೆ? ಇದು ಒಂದು ಏನು ಪಾಲಿನೇಷನ್ ಒಂದು ಪ್ರಾಸೆಸ್. ಇಲ್ಲಿ ಏನಾಗ್ತೈತಪ್ಪ ಅಂತ ಹೇಳಿದ್ರೆ, ಇಟ್ ಈಸ್ ದ process of the pollination in which pollen grains
in which pollen grains are transferred from anther to the stigma of same flower. ಅಟೋಗ್ಯಾಮಿ ಅಂದ್ರೆ ಅಟೋ ಅಂದ್ರೆ ಏನು ಸೇಮ್ ಅಂತ ಹೇಳ್ದಂಗೆ ಇಲ್ಲಿ ಅಟೋಗ್ಯಾಮಿ ಅಂದ್ರೆ ಇಟ್ ಈಸ್ ಎ ಪ್ರೋಸೆಸ್ ಇನ್ ವಿಚ್ pollen grains from the anthers of the pollen grains are transferred from anther to the stigma of the same flower ಒಳಗೆ ಏನಾಯ್ತು anther ದಿಂದ ಏನಾಯ್ತು ನಮಗ pollen grains ಸ್ಟಿಗ್ಮಾ ಟ್ರಾನ್ಸ್ಫರ್ ಆಗೋದಕ್ಕೆ ಏನಂತೀವಿ ಅಟೋಗ್ಯಾಮಿ ಅಂತ ಕರಿತೀವಿ. ಇಲ್ಲಿ ಇನ್ನೊಂದು ಬರ್ತೈತಿ ಇಂಪಾರ್ಟೆಂಟ್, ಇದು ಜಿಟೋನೋಗ್ಯಾಮಿ ಅಂತ ಬರ್ತೈತಿ. ಈ ಜಿಟೋನೋಗ್ಯಾಮಿ ಒಳಗೆ ಏನಾಗ್ತೈತಿ ಅಂತ ಹೇಳಿದ್ರೆ ಇಲ್ಲಿ it is a process in which it is transfer of pollen grains from anthers to the stigma of another flower of the same plant. ಏನಂದ್ರೆ ಇದ್ರಾಗ ಈಗ ಒಂದು ಪ್ಲಾಂಟ್ ಇರ್ತೈತಿ, ಆ ಪ್ಲಾಂಟ್ ಒಳಗೆ ಏನಿರ್ತಾವ ಏನು ಬೇರೆ ಬೇರೆ ಕಡೆ ಏನಿರ್ತಾವ ಫ್ಲವರ್ಸ್ ಇರ್ತಾವ. ಫ್ಲವರ್ಸ್ ಸೇಮ್ ಅಲ್ಲ, ಒಂದೇ ಪೊಸಿಷನ್ನಾಗ ಇದ್ದಿದ್ದು. ಇದು ಒಂದು ಪೊಸಿಷನ್ನಾಗ ಒಂದು ಫ್ಲವರ್ ಐತಿ, ಇನ್ನೊಂದು ಕಡೆ ಏನಾಯ್ತಿ ಈ ಪೊಸಿಷನ್ನಾಗ ಒಂದು ಫ್ಲವರ್ ಐತಿ. ಇದ್ರದ್ದು ಏನು ನಮ್ದು ಆಂಥರ್ ಏನೈತಲ್ಲ, ಈ ಸೈಡ್ ಏನ್ ಫ್ಲವರ್ ಇರ್ತೈತಲ್ಲ ಆ ಫ್ಲವರ್ ಜೊತೆ ಹೋಗಿ ಕಿಶಿಂದ ಏನಾಗ್ಬೇಕು, ಪಾಲಿನೇಷನ್ ಆಗ್ಬೇಕು. ಈ ಪ್ರೋಸೆಸ್ಗೆ ಏನಂತೀವಿ ನಾವು ಜಿಟೋನೋಗ್ಯಾಮಿ ಅಂತ ಕರಿತೀವಿ. It is the process in which pollen grains transferred from anthers to stigma of another flower. ಇಷ್ಟೇ ಜಿಟೋನೋಗ್ಯಾಮಿ ಅಂದ್ರೆ. ಏನ್ ಇದ್ರಾಗ ಏನೈತಿ, ಏನೂ ಇಲ್ಲ, ಇಂಪಾರ್ಟೆಂಟ್ ಇದು. ಹೌದಾ, ಇಷ್ಟು ಏನದು ನಮ್ದು 4 ಟರ್ಮ್ ಅದಾವ್, ಇನ್ನೂ ಅದಾವ್. ಈಗ ನಮ್ಗ ಪ್ಲೇಸ್ ಇಲ್ಲ, ಅದಕ್ಕೆ ನಾನು ಇದು ಅಳ್ಕಿಸ್ತೀನಿ. ಆಯ್ತಾ? ಇನ್ನೊಂದು ಏನು ಒಂದು ಟರ್ಮ್ ಬರ್ತೈತಿ, ಆ ಟರ್ಮ್ ಯಾವ್ದಪ್ಪ ಅಂತ ಹೇಳಿದ್ರೆ ಝೀನೋಗ್ಯಾಮಿ ಅಂತ ಹೇಳ್ತೀವಿ. ಝೀನೋಗ್ಯಾಮಿ ಅಂದ್ರ ಏನು ಅಂತ ಹೇಳಿದ್ರೆ ಇಟ್ ಈಸ್ ದ ಪ್ರೋಸೆಸ್. ಏನು, ಇದು ಒಂದು ಪ್ರೋಸೆಸ್, ಪಾಲಿನೇಷನ್ ಒಂದು ಪ್ರೋಸೆಸ್ ಇದು. ಇಲ್ಲಿ ಏನಾಗ್ತೈತಪ್ಪ ಅಂತಂದ್ರ ಒಂದು ಫ್ಲವರ್ದು ಏನು ಪೋಲನ್ ಗ್ರೇನ್ಸ್ ಇರ್ತಾವಲ್ಲ, ಇನ್ನೊಂದು ಪ್ಲಾಂಟ್ ಇದು ಫ್ಲವರ್ಗೆ ಹೋಗಿ ಏನಾಗ್ತೈತಿ, ಪ್ರೋಸೆಸ್ ಆಫ್ ಪಾಲಿನೇಷನ್ ಆಗ್ತೈತಿ. ಇಟ್ ಈಸ್ ಎ ಪ್ರೋಸೆಸ್ ಇನ್ ವಿಚ್ ದ ಏನು pollen grains of one plant transfer to the another flower of the stigma ಅಂತ ಹೇಳ್ತೀವಿ. ನೋಡ್ರಿ, ನಾ ತೋರಿಸ್ತೀನಿ ನಿಮಗೆ ಏನಿರ್ತೈತೆ ಅತ್ತಪ್ಪ ಅಂತ ಹೇಳಿದ್ರೆ ಏನೈತಿ, ನಮಗೊಂದು ಇದು ಫ್ಲವರ್ ಐತಿ. ಹೌದಾ, ಇದು ಒಂದು ಫ್ಲವರ್ ಐತಿ. ಇಲ್ಲಿ ಏನಾಗ್ತೈತಿ, ಇನ್ನೊಂದು ನಮಗ 2 ಗಿಡ ಅದಾವ. ಹೌದಾ, ಇದು ಒಂದು ಫ್ಲವರ್, ಇಲ್ಲಿ ಒಂದು ಫ್ಲವರ್ ಐತಿ, ಫ್ಲವರ್ 1 ಅಂಡ್ ಫ್ಲವರ್ 2. ಇದ್ರಾಗಿನ ಏನು ಪೋಲನ್ ಗ್ರೇನ್ಸ್ ಏನಿರ್ತಾವಲ್ಲ, ಈ ಪ್ಲಾಂಟಿಗೆ ಹೋಗಿ ಏನಾಗ್ತೈತಿ, ಈ ಪ್ಲಾಂಟ್ ಇದು ಸ್ಟಿಗ್ಮಾ ಮೇಲೆ ಹೋಗಿ ಕಿಶಂದ್ರ ಕುಂದಿರ್ತೈತಿ. ಇಲ್ಲಿ ಸ್ಟಿಗ್ಮಾ ಮೇಲೆ ಹೋಗಿ ಕುಂತ ಕಿಶಂದ್ರ
ಪ್ರೋಸೆಸ್ ಆಫ್ ಪಾಲಿನೇಷನ್ ಕಂಪ್ಲೀಟ್ ಮಾಡ್ತೈತಿ. ಈ ಪ್ರೋಸೆಸ್ ಏನಂತೀವಿ ನಾವು ಝೀನೋಗ್ಯಾಮಿ ಅಂತ ಕರಿತೀವಿ. ಝೀನೋ ಅಂದ್ರೇನು ಡಿಫರೆಂಟ್ ಅಂತ ಹೇಳ್ತೀವಿ. ಇಟ್ ಈಸ್ ಅ ಪ್ರೋಸೆಸ್ ಇನ್ ವಿಚ್ ಅಂಡ್ pollen grains of one plant transferred to the stigma of another plant ಅಂತ ಹೇಳ್ತೀವಿ. ನೋಡ್ರಿ ಡೆಫಿನಿಷನ್ ಬರೀರಿ ಏನಂತ. ಇಟ್ ಈಸ್ ಎ ಟೈಪ್ ಆಫ್ pollination in which pollen grains of one plant transfers to the stigma of another plant. You know, is it